ಹಾ, ಎಲ್ಲರೂ ತಪ್ಕೊಂಡ್ರಿ ಒಂದು ನಿಮಿಷ. ಇವತ್ತು ಏನೈತ್ರಿ? ಇವತ್ತು ಜಯಂತಿ ಅಂದ್ರ ತೀರ್ಕೊಂಡಿದ್ದೀನಿ ನಾನು, ಏನು ಜನ್ಮ ಆಗಿದ್ದೀನಿ ಅದೇ. ಬಾಡೆ ಮಂದಿಗೆ ತಪ್ಪ ಜಯಂತಿ ಅಂದ್ರ ಭಗವಂತರು ತೀರ್ಕೊಂಡಿದ್ದೀನಿ ಅಂತ ತಿಳ್ಕೊತಷ್ಟೆ. ಸರಿ, ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಇವತ್ತು ಭಗವಾನ್ ಮಹಾವೀರರು ಕೊನೆಯ ತೀರ್ಥಂಕರ ಅಂದ್ರೆ ಅಂತಿಮ ತೀರ್ಥಂಕರ ಭಗವಾನ್ ಮಹಾವೀರರ ಜನ್ಮ ಜಯಂತಿ. ಎಷ್ಟೋ ಜನ ಮಹಾವೀರ ಜಯಂತಿ ಅಂದರೆ ಅವರು ಅಂತಿಮ ದಿನ ಅಂತ ಒಬ್ಬರಿಗೆ ಕನ್ಫ್ಯೂಸ್ ಇದೆ. ಜಯಂತಿ ಅಂದರೆ ಜನ್ಮ ಕಲ್ಯಾಣ ಮಹಾಮಹೋತ್ಸವ. ಇದು ಪರಿಪೂರ್ಣವಾದ ಶಬ್ದ. ಅಂದರೆ ಜನ್ಮ ಆದರೂ ಯಾವಾಗಾದ್ರೂ ಅಂದರೆ ಕ್ರಿತಿಶಕ ಪೂರ್ವ 599ರಲ್ಲಿ. ಇವತ್ತು ಪಠ್ಯ ಪುಸ್ತಕದಲ್ಲಿ ಭಗವಾನ್ ಮಹಾವೀರರಿಗೆ ಹೆಂಡತಿ ಇದ್ರು ಅಂತೇಳಿ ಪಠ್ಯ ಪುಸ್ತಕಗಳು ಅಳವಡಿಸ್ತಾ ಇದ್ದಾರೆ. ಕೊನೆಯ ತೀರ್ಥಂಕರ, ಅಂತಿಮ ತೀರ್ಥಂಕರ ಪಾರ್ಶ್ವನಾಥ ಅಂತೇಳಿ ಒಂದು ಕಡೆ ಪಠ್ಯ ಪುಸ್ತಕಗಳು ಅಳವಡಿಸ್ತಾರೆ. ಒಂದಿಷ್ಟು ಪಠ್ಯ ಪುಸ್ತಕಗಳನ್ನ ಪರಿಶೀಲನೆ ಮಾಡುವಾಗ ಆಯಾ ಧರ್ಮದವ್ರನ್ನ, ಬ್ರಾಹ್ಮಣ, ಜೈನ, ಇಸ್ಲಾಂ, ಯಾವುದೇ ಧರ್ಮ ಇರಲಿ, ಆ ಧರ್ಮದ ಮುಖಂಡರನ್ನ, ಸಾಹಿತಿಗಳನ್ನು ಕರೆಸಿ ಪಠ್ಯ ಪುಸ್ತಕದ ಪರಿಶೀಲನೆ ಮಾಡಿ ಕೊನೆಯದಾಗಿ ಅದನ್ನು ಪಠ್ಯ ಪುಸ್ತಕದಲ್ಲಿ ಅಳವಡಿಸ್ಬೇಕು. ಏನು ಮಾಡ್ತಾ ಇದ್ದೀರಿ? ಇರಲಿ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿಗೆ ಕ್ರಿತಿಶಕ ಪೂರ್ವ 599ರಲ್ಲಿ ಜನಿಸಿದಂಥ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣ ಮಹಾಮಹೋತ್ಸವ ಅಂದರೆ ಇವತ್ತಿಗೆ 2623 ವರ್ಷಗಳು ಗತಿಸಿ ಹೋದರೂ ಕೂಡ ಅಹಿಂಸೆ, ಅಚೌರ್ಯ, ಸತ್ಯ ಈ ಧರ್ಮವನ್ನು 5 ಪಂಚತತ್ವಗಳನ್ನು ಕೊಟ್ಟಂಥ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣ ಮಹಾಮಹೋತ್ಸವ ಬಿಜಾಪುರ ಜಿಲ್ಲೆ ನಿಡೋನಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಾಯಿತು. ಬೆಳಗ್ಗೆಯಿಂದ ಅಂದರೆ ನಿನ್ನೆಯಿಂದ ದಿಗಂಬರ ಜೈನ ಬಸದಿಗೆ ದೀಪ ಅಲಂಕಾರ ಮಾಡುವ ಜೊತೆಗೆ ಬೆಳಗ್ಗೆಯಿಂದ ಮೆರವಣಿಗೆಯ ಮೂಲಕ ಜಲವನ್ನು ಕುಂಭ ಮೂಲಕ ತರುವುದರ ಮೂಲಕ, ಹಾಗೆ ಅಲ್ಲಿಂದ ಅಭಿಷೇಕ ಮಾಡಿಕೊಂಡು, ಜಲ ಅಭಿಷೇಕ ಮಾಡಿಕೊಂಡು ಮತ್ತೆ ಮರಳಿ ಮಂದಿರಕ್ಕೆ ಬಂದು ಅಲ್ಲಿ ಕೂಡ ಪರಿಪೂರ್ಣ ಪೂಜೆಯನ್ನು ಮಾಡಿ ಪ್ರಸಾದ ಭೋಜನವನ್ನು ಮಾಡಿ ವಿಧಿವತ್ತವಾಗಿ ಭಗವಾನ್ ಮಹಾವೀರರ ನಾಮಕರಣ ಮಾಡುವಂಥ ಪ್ರಸಂಗ ಇಲ್ಲಿ ನಿಡೋನಿ ಗ್ರಾಮದಲ್ಲಿ ನಡೀತು. ಬಹಳ ಅದ್ಧೂರಿಯಾಗಿ, ವಿಶೇಷವಾಗಿ ತಂಪು ಪಾನೀಯ ವಿತರಣೆ ಮಾಡುವಂಥ ಯುವ ಬಳಗ ಕೂಡ ಬಹಳ ಉತ್ಸುಕದಿಂದ ಪಾಲ್ಗೊಂಡು ಧರ್ಮದ ಒಂದು ಉತ್ಸವಕ್ಕೆ ಬಹಳ ಮೆರುಗು ತಂದುಕೊಟ್ಟಂಥ ಎಲ್ಲ ಯುವ ಪಡೆಗೆ ನಾನು ನಮಸ್ಕಾರ, ಜೈ ಜಿನೇಂದ್ರ ತಿಳಿಸ್ತಾ ಇದ್ದೀನಿ. ನೋಡಿ ಹೇಗೆ ಲೆಕ್ಕ ಮಾಡಿದ್ರಿ ಅಂತ ಕೇಳ್ಬೋದು. 2623 ವರ್ಷ ಹೆಂಗೆ ಮಾಡಿದೆ ಅಂದರೆ ಕ್ರಿತಿಶಕ ಪೂರ್ವ ಅಂದರೆ ಕ್ರಿತಿಶಕ ಆರಂಭವಾಗುವ ಮುಂಚೆ 599 ಕ್ರಿತಿಶಕ ಪೂರ್ವದಲ್ಲಿ ಜನಿಸಿದಂಥರು. ಅದನ್ನು ಪ್ಲಸ್ ಮಾಡಿದರೆ ಅಂದರೆ 2025ಕ್ಕೆ ಅದನ್ನು ನಾವು ಕೂಡಿಸಿದಾಗ 2623 ವರ್ಷಗಳ ಅಷ್ಟು ವರ್ಷದಿಂದ ಭಗವಾನ್ ಮಹಾವೀರರು ಜನಿಸಿದರನ್ನಲಿಕ್ಕೆ ಇತಿಹಾಸ ಪುಟಗಳು ಭಗವಾನ್ ಅಂತಿಮ ತೀರ್ಥಂಕರ ಅವರು ಜನಿಸಿದಂಥ ಕುಂಡಲಪುರದಲ್ಲಿ ಜನಿಸಿದರು. ಅವರ ಬಾಲ್ಯಾವಸ್ಥೆ ನಂದ್ಯಾವೃತ ಪರ್ವತ ಒಂದು ಅರಮನೆಯಲ್ಲಿ ಅವರ ಬಾಲ್ಯದ ಆಟಗಳನ್ನೆಲ್ಲ ಆಡ್ತಾರೆ. ಅದು ಕೂಡ ನಂದ್ಯಾವೃತ ಅರಮನೆಯಲ್ಲಿ ತಮ್ಮ ಬಾಲ್ಯಾವಸ್ಥೆಯನ್ನು ಕಳೀತಾರೆ. ಹೀಗಾಗಿ ಅವರು ಯತಿಯಾಗಿ ಯಾವುದೇ ಸಂಸಾರದ ಜಂಜಡವನ್ನು ತೊರೆದು ಹೋದಂಥವರು, ಇಡೀ ದೇಶಕ್ಕೆ, ಇಡೀ ನಮ್ಮ ಪ್ರಪಂಚಕ್ಕೆ ಅಹಿಂಸಾ ತತ್ವದ ಒಂದು ಕಲ್ಪನೆಯನ್ನು ಕೊಟ್ಟಂಥವ್ರು. ಹಾಗೆ ಬುದ್ಧನು ಕೂಡ ಅಹಿಂಸೆಯನ್ನು ಕೊಟ್ಟವರು. ಪ್ರತಿಯೊಬ್ಬರೆಲ್ಲ ಕೊಟ್ಟವರೇ, ಶರಣರೆಲ್ಲ. ಹಾಗೆ ಮುಂದೆ ಬರುವಂತಹ ಹಬ್ಬ ಬಸವ ಜಯಂತಿ, ಬಸವನ ಜನ್ಮ ಕಲ್ಯಾಣ ಮಹಾಮಹೋತ್ಸವ ನಡೀತಾ ಇದೆ. ಅವರು ಕೂಡ ದೈವ ಧರ್ಮದ ಮೂಲವಯ್ಯ. ಭಗವಾನ್ ಮಹಾವೀರರು ಅಹಿಂಸೋ ಪರಮೋ ಧರ್ಮ ಅಂತೇಳಿ ಆದಿನಾಥ ತೀರ್ಥಂಕರಿಂದ ಅವರು ಹೇಳಿಕೊಟ್ಟು ಬಂದರು. ಅದೇ ಪರಮ ಧರ್ಮ, ಉಚ್ಚ ಧರ್ಮ ಅಂದರೆ ಅಹಿಂಸೆಯೇ ಪರಮ ಧರ್ಮ.
ಯಾವುದು ಉಳಿದಿದ್ದು ಹೇಳಿಲ್ಲ, ನೀವು ಅದನ್ನ ಮಾಡಿ ಇದನ್ನ ಮಾಡಿ ಅಂತೇಳಿ. ಅಹಿಂಸೆ ಮಾಡದೆ ಜೀವನ ಸಾಗಿಸುವುದೇ ಪರಮ ಧರ್ಮ ಆಗಿದ್ದು ಜೈನ ಧರ್ಮದ್ದು. ಹೀಗಾಗಿ ಬಸವಣ್ಣವರು ಕೂಡ ಅದನ್ನ ಹೇಳಿದರು, ದೈವ ಧರ್ಮದ ಮೂಲವಯ್ಯ ಅಂತೇಳಿ. ಎಲ್ಲ ಧರ್ಮಗಳಲ್ಲಿ ಹಿಂಸೆ ಮಾಡಬೇಡಿ ಅಂತ ಹೇಳಿಕೊಡುತ್ತದ್ದು. ಎಲ್ಲ ಧರ್ಮದಲ್ಲಿ ಸಹಬಾಳ್ವೆ, ಧರ್ಮ ಅಂದ್ರೆ ಮೋಕ್ಷ ಮಾರ್ಗ, ಒಂದು ಸರಿಯಾದ ಪದ್ಧತಿಯಲ್ಲಿ ಸಾಗಿ ಮೋಕ್ಷ ಮಾರ್ಗವನ್ನು ತೋರಿಸುವುದೇ ನಿಜವಾದ ಧರ್ಮ. ಸಂಪ್ರದಾಯ ಬೇರೆ, ಆಚಾರ ವಿಚಾರಗಳು ಬೇರೆ. ಸಂಪ್ರದಾಯ ಅಂದ್ರೆ ಕೆಲವೊಂದಿಷ್ಟು ಧರ್ಮ ಆಚೆಗೆ ನಡೆಯುವಂಥ ಸಂಪ್ರದಾಯಗಳು, ಪಂಗಡಗಳು ಎಲ್ಲವೂ ಇರುತ್ತೆ. ಆದರೆ ಹಲವಾರು ಧರ್ಮ ಮೂಲ ಸಿದ್ಧಾಂತ ಪ್ರಕಾರ ಸಾಗ್ತಾ ಇರುತ್ತೆ. ಹೀಗಾಗಿ ಸಿಖ್, ಬೌದ್ಧ, ಹಲವಾರು ಧರ್ಮಗಳು ಅವರವರ ಧರ್ಮ ಪ್ರಕಾರ ಅವರು ನಡೀತಾರೆ. ಹಾಗೆ ನಿಡೋಣಿ ಗ್ರಾಮದಲ್ಲಿ ಇವತ್ತು ಭಗವಾನ್ ಮಹಾವೀರರ 2623 ವರ್ಷದ ಗತಿಸಿದರೂ ಕೂಡ ಅವರ ಚಿಂತನೆಗಳು, ಅವರ ಸಿದ್ಧಾಂತಗಳು ಇಂದಿಗೂ ಅಜರಾಮರವಾಗಿದೆ. ಹೀಗಾಗಿ ಅಂತಿಮ ತೀರ್ಥೇಶ ಅಂತ ಕರಿತೀವಿ, ಅಂತಿಮ ತೀರ್ಥಂಕರ ಕರಿತೀವಿ. ಹೀಗಾಗಿ ಸಿದ್ಧಾಂತ ಕೊಟ್ಟಂಥವರು, ಕೊನೆಯ ಸಂದೇಶಗಳನ್ನು ಕೊಟ್ಟವರು ಭಗವಾನ್ ಮಹಾವೀರರು. ಮತ್ತೆ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವನೆ ಮಾಡ್ತೀನಿ. ಪೂರ್ಣ ವಿಡಿಯೋನ ನೋಡಿ, ಯಾವುದೇ ಸ್ಕಿಪ್ ಮಾಡಬೇಡಿ. ಯಾವ ಥರ ಆಚರಣೆ ಮಾಡಿದರು, ಹೇಗೆ ಮಾಡಿದರು ಅನ್ನೋದು ತೋರಿಸ್ಕೊಂಡು ಬಂದಿದ್ದು. ಎಲ್ಲರಿಗೂ ಜೈ ಜಿನೇಂದ್ರ. ತಮಗೂ ಕೂಡ ಶುಭವಾಗಲಿ. ಹಬ್ಬಗಳ ಸರದಿ ಯುಗಾದಿ ನಂತರ ಹಲವಾರು ನಮ್ಮ ಶರಣರು, ಸಂತರು, ಸತ್ಪುರುಷರು, ಪುಂಗವ ಸಾಧು ಸತ್ಪುರುಷರೆಲ್ಲ ಜನಿಸಿದಂಥರು, ಶರಣರೆಲ್ಲ ಜನಿಸಿದಂಥ ಈ ಯುಗಾದಿ ನಂತರವೇ ಹುಣ್ಣಿಮೆಯ ಆ ಸಮಯ ಆಸ್ಪಾಸ ಜನ ಅಕ್ಕ ಮಹಾದೇವಿ, ಬಸವಣ್ಣ, ಅಂಬೇಡ್ಕರ್ ಅವರು, ಭಗವಾನ್ ಮಹಾವೀರರು, ಹಾಗೆ ಹನುಮ ಜಯಂತಿ ಎಲ್ಲವೂ ಇದೇ ಸಮಯದಲ್ಲಿ ಹಬ್ಬಗಳು ಬರ್ತಾ ಇರ್ತವೆ. ಹಲವಾರು ಕಡೆ ಜಾತ್ರೆ ಉತ್ಸವಗಳು ನಡೀತಾ ಇರ್ತವೆ, ಓಕುಳಿ ಅಂತ ಕರಿತೀವಿ. ಹಲವಾರು ಯುಗಾದಿ ನಂತರ ಮಲ್ಲಿಕಾರ್ಜುನ ಉತ್ಸವಗಳು ನಡೀತವೆ. ಜಾತ್ರೆ, ಉತ್ಸವ, ನಾಟಕ, ಬೀದಿ ನಾಟಕ, ರಂಗ ನಾಟಕಗಳು, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಂಥ ಭಾಗದಲ್ಲಿ ಇವತ್ತು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮದಲ್ಲಿ ವಿಶೇಷವಾಗಿ ಭಗವಾನ್ ಮಹಾವೀರರ ಒಂದು ಜನ್ಮ ಕಲ್ಯಾಣ ಮಹೋತ್ಸವವನ್ನು ನೋಡಿದ್ರಿ. ಮತ್ತೊಂದು ವಿಷಯದಲ್ಲಿ ಮತ್ತೆ ಸಿಗ್ತೀನಿ. ಹಲವಾರು ಧರ್ಮಗಳು, ಹಲವಾರು ಜಗತ್ತು, ಒಂದು ಚಾನಲು ಹಲವು ಜಗತ್ತು. ಮತ್ತೆ ಸಿಗೋಣ. ಎಲ್ಲ ವಿಷಯಗಳು ನನ್ನ ಚಾನಲ್ ಇವೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹೇಳ್ತಾ ಮತ್ತೆ ವಿರಾಮನ ಘೋಷಣೆ ಮಾಡ್ತೀನಿ. ಭಗವಂತರ ಪೂಜೆ ಸವಾಲು, ಪಂಚಾಮೃತ ಪೂಜೆ ಸವಾಲು, ಅಷ್ಟದ್ರವ್ಯ ಕೊಡ್ತಾರ, ಪೂಜಾ ಸಾಮಾನು ಎಲ್ಲ ಕೊಡ್ತಾರೋ, ಬರೀ ಮಡಿ ಹಾಕೊಂಡು ಬರಬೇಕು. ಭಗವಂತರ ಮೊದಲನೆಯ ಜನ್ಮಾಭಿಷೇಕದ ಪಂಚಾಮೃತ ಅಭಿಷೇಕ ಪೂಜೆ ಸ್ವರ್ಗದ ಇಂದ್ರ ಪರಿವಾರ ಸಮೇತ ಬಂದು ಪೂಜೆ ಸಲ್ಲಿಸ್ತಾರ. ಪೂಜೆ ಸಲ್ಲಿಸಿ ಅತಿ ಗುರುಪಿನಿಂದ ಭಕ್ತಿ ಮಾಡಿ ಮತ್ತವರ ಸ್ವರ್ಗಕ್ಕೆ ಹೋಗ್ತಾರೋ ಅಂತ ಅವಕಾಶ ಇವತ್ತಿನ ದಿವಸ ನಿಡೋಣಿಯ ಮಂದಿರದಲ್ಲಿ ಭಗವಾನ್ ಮಹಾವೀರ ತೀರ್ಥಂಕರರ ಜನ್ಮ ಕಲ್ಯಾಣದ ಸಲುವಾಗಿ ಮೊದಲನೆಯ ಪಂಚಾಮೃತ ಅಭಿಷೇಕ ಧರ್ಮಾನುರಾಗಿ ರಾಯಪ್ಪ ಶಿವಗೊಂಡು ಕೋರೆ 5,505 ರೂಪಾಯಿ. 1 ವಾರ, 2 ವಾರ, 2.5, पौने 3, 99, 3 वार. केवल महावीर भगवान की जय. फिर इन्होंने पास थी 4,008 ರೂಪಾಯಿ, 5,008 ರೂಪಾಯಿ, 5,008 ರೂಪಾಯಿ. महावीर भगवान की जय. ಎಲ್ಲರೂ ಗಪ್ಕೊಂಡ್ರಿ ಒಂದು ನಿಮಿಷ. ಇವತ್ತು ಏನೈತ್ರಿ, ಇವತ್ತು ಜಯಂತಿ ಅಂದ್ರ ತೀರ್ಕೊಂಡಿದ್ದು ನಾನು ಏನು ಜನ್ಮ ಆಗಿದ್ದೀನಿ ಅದೇ. ವಾಡೆ ಮಂದಿಗೆ ತಪ್ಪ ಜಯಂತಿ ಅಂದ್ರ ಭಗವಂತರು ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊತಷ್ಟೇ. ಆರ್ತಿ ಸವಾಲ
ಈಚ ಕಡೆ ಬರ್ರಿ ನೀವು. ಹಾಂ ಈಚ ಕಡೆ ಬರ್ರಿ. ಈಚ ಕಡೆ ಬರ್ರಿ. ಟೇರಿಂಗ್ ಕೂಡ ಅವ್ನ ಟೇರಿಂಗ್ ಹಿಡಿಯುವ. ಹಾಂ ಹೋಲಿ ಬೇಡ ಬಂದು ಬೇಡ. ಹೋಲಿ ಜ್ಯೂಸ್ ಕೊಟ್ಟಾರಂತ ಹೇಳಿ. ಮುಂದೋಡ್ರಿ. ಕುಡಿಯೋಣ ಹುಚ್ಚಿಕೊಡ್ತಾ ಇಲ್ಲ. ಯಾಕಡೆ ಕೂತ್ ಹಂಗ ಹೋಲಿ ಮುಂದೋಗಿ. ಹೋಲಿ ಹಂಗ ಮುಂದೋಲಿ. ಬಿಸಿಲಾಗ ಕೊಡ್ರಿ ಹಂಗೆ ನವೀನ್ ಕೊಡ್ಲಾತ. ಸುಖ ಸರ್ ನಿಂದ್ರಿ ಹೋಲ್ ಸುಖ
ನೀರು ಸೋಸ್ಯಾರ ಇಲ್ರಿ? ಇಲ್ರಿ ಅವ್ ಮನ್ಯಾನ ತಂದಿರು ಒಬ್ರು ಮನ್ಯಾನ ನೋಡ್ರಿ. ಯಾರ ಮನೆ ಅಂತಂದ್ರಿ? ಇವ್ರಿ नित्यं नित्यं ध्यायन्ति योगिनां कामदं मोक्षदं ओम ह्रीम पीठ प्रक्षालनं करोमि स्वाहा ओम ह्रीम श्रीकारलेपनं करोमि स्वाहा ओम ह्रीम श्रीजन भगवान की प्रतिमा दर्शनं करोमि स्वाहा उदक चंदन तंडुल पुष्प ओम ह्रीम चतुर्विंशति तीर्थंकरेभ्यो जलफलादि अष्टद्रव्य पूजिताय अर्घ्यं निर्वपामि ते स्वाहा शांतिकं शांतिदाराय दिव्यपरि पुष्पांजलि क्षपामि ओम नमो अरहते भगवते स्वाहा ओम ह्रीम शिवाजी चतुर्विंशति तीर्थंकरेभ्यो ಅದರ ಬಗಿರಿ ತಾವು ತಾಟ್ನಾಗಲ್ಲ ಅದರ ಬಗಿರಿ ಹಾಕಿ ಜಲಫಲಾದಿ अर्घ्यं निर्वपामि स्वाहा ಗಂಟೆ ಬಾರಿಸ್ರಿ चौबीसो भगवान की घंटे जंग कहता भगवान की जय बोलो महावीर भगवान ओम ह्रीम शिवादि चतुर्विंशति तीर्थंकरेभ्यो जलाभिषेकनं जलाभिषेकनं उदक चंदन तंडुल पुष्पके चरुषदीपश सो भगवान के देवरो 24 भगवान के ओम जय जय रंतं भगवन्तं शुद्धेन मलहारिणां स्वभावपरमां पन्नं शुद्धं स्नापयामो जलम् ओम ह्रीं त्रैलोकनाथ जनेन्द्राय धान्याभिषेकनं करोमि स्वाहा जय बोलो भगवान की जय बोलो शांतिनाथ भगवान की वर्तमान महावीर भगवान की ओम जय जय रंतं भगवन्तं शुद्धेन मलहारिणां स्वभावपरमां पन्नं शुद्धं स्नापयामो जलम् उदक चंदन ओम जय जय रहंतं भगवन्तं शुद्धेन मलहारिणां स्वभावपरमां पन्नं शुद्धं स्नापयामो जलम् चंद्र प्रभु जय बोलो चंद्र प्रभु भगवान स्वभावपरमां पन्नं शुद्धं भगवान की ओम निरंतम भगवंतम जय बोलो चंद्र महावीर भगवान की जय बोलो 24 तीर्थंकर भगवान की ओम जय जय रंतम भगवंतम शुद्धेन मलहारिणां स्वभावपरमां पन्नं सिद्धं स्नापयामो जलम् ओम ह्रीं त्रैलोकनाथ जनेन्द्राय शुद्धाभिषेकनं करोमि ते स्वाहा जय बोलो 24 भगवान की महावीर ನೀವು ಮನೆಗೆ ತಾಟ್ ಹೋಗಿದ್ರಿ ಮತ್ತೆ ಪುಷ್ಪ ವೃಷ್ಟಿ जय बोलो 24 भगवान की जय बोलो महावीर भगवान की शुद्ध शुद्धां चंदनेनं जनेन्द्र देवां सुर पुष्पवृष्टि विलेपनं हाक्रे हूवा वगैरे समरकुलमालो कुलकल्ला सुरवतिनां देवकी केतकीनां ओम ह्रीं जनपुष्पवृष्टिं करोमि स्वाहा जय बोलो चंद्र प्रभु भगवान ಇದನ್ನ ಬೆಳಗ್ರೆ मगर सर भगवान
ಇನ್ನ ಮಹಾವೀರ ಭಗವಂತರ ಮೈ ಬಣ್ಣ ಯಾವುದಿತ್ತು? ಅವರ ಶರೀರದ ಬಣ್ಣ. ಮಹಾವೀರ ಭಗವಂತರ ಶರೀರದ ಬಣ್ಣ ಯಾವುದಿತ್ತು? ಬಂಗಾರದ ಬಣ್ಣ. ಚಪ್ಪಲಾಕ್ರಿ. ಮಹಾವೀರ ಭಗವಂತರ ಶರೀರದ ಬಣ್ಣ ಬಂಗಾರದ ಬಣ್ಣ. ಇನ್ನ ಮಹಾವೀರ ಭಗವಂತರ ಎತ್ತರ ಎಷ್ಟಿದ್ರು? ಎತ್ತರ ಯಾರದ್ರಿ? ಅಲ್ಲ, ಇಲ್ಲಿ ಮಹಾವೀರ ಭಗವಂತನಿಗೆ ಲಗ್ನ ಆಗೈತೇನ? ಇಲ್ಲ. पुण्याभिषेकं करोमि स्वाहा। जय बोलो महावीर भगवान की, जय बोलो 24 तीर्थंकर भगवान की। 12 तीर्थंकर संयमितो विद्या पवर्णस्त्रिया दशेयं सुभगशारदतिकां देवादितो प्राप्तिनां वर्तन्यदिक्तेन शङ्काकृता सुस्वादेन समृद्धि भगवतो ज्ञानोपयोगालया। ओम जय जय राम तत्वभक्तं शुद्धेन मनारिणां स्वभावपरमं पन्नं सिद्धं स्मस्मातं नामोजनम्। ओम प्रेम ऋतुवारे चतुर्दशते तीर्थंकरेभ्यो उदकचन्दन ಬಡಗನ ಭಾಗಿಸ್ಬೇಕ್ರೆ. ದೇವರು ತೋರಿಸೋ ಭಗವಾನ ಕಿ. ಓಂ ಆರೋಗ್ಯರಾಜ ನಮಃ. कर्पूर सम्मेत चंदनेन जीनेन्द्र देवा। प्रभु जी का अभिषेक कराएंगे। प्रभु जी का अभिषेक कराएंगे, अभिषेक कराएंगे। प्रभु जी का अभिषेक कराएंगे, वीर गुण गाएंगे, प्रभु गुण गाएंगे, वीर गुण गाएंगे, प्रभु गुण गाएंगे। प्रभु जी का अभिषेक कराएंगे, वीर गुण गाएंगे, प्रभु गुण गाएंगे, वीर गुण गाएंगे, प्रभु गुण गाएंगे। हाथों में लेकर ईशान कलशा, हाथों में लेकर ईशान कलशा। ಕಡೆ ಮಗಲ್ ಮಾಡ ಮಗಲ್ जय बोलो 24 भगवान की। प्रभु जी का अभिषेक कराएंगे, वीर गुण गाएंगे, प्रभु गुण गाएंगे। हाथों में लेकर ईशान सर्वदुष्ट भयं, सर्व सर्प भयं, सर्ववृचक भयं, सर्वग्रह दोष भयं, सर्व